ನಮಸ್ಕಾರ. ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಹಿರಿಯ ನಾಗರಿಕರ ಅಥವಾ ವಯೋವೃದ್ಧರ ಯೋಗಾಭ್ಯಾಸ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ವೀಕ್ಷಕರೇ, ಇವತ್ತು ನಮ್ಮೊಂದಿಗೆ ಶ್ರೀಮತಿ ಅನ್ನಪೂರ್ಣ ಮತ್ತು ಶ್ರೀಮತಿ ಕಲಾವತಿಯವರು ನಮ್ಮೊಂದಿಗೆ ಹಿರಿಯ ನಾಗರಿಕರ ಯೋಗಾಭ್ಯಾಸಕ್ಕೆ ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಯೋಗಾಭ್ಯಾಸವನ್ನು ಸೂಕ್ಷ್ಮ ವ್ಯಾಯಾಮ ಅಂದರೆ ನಮ್ಮ ಹೃದಯ ಮತ್ತು ಶ್ವಾಸಕೋಶಗಳನ್ನು ಆಸನಕ್ಕೆ ಪೂರ್ವ ಸಿದ್ಧತೆ ಮಾಡುವಂತಹ ಸೂಕ್ಷ್ಮ ವ್ಯಾಯಾಮ ಆಸನವನ್ನು ಅಭ್ಯಾಸ ಮಾಡೋಣ. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಎದೆಯ ಮುಂಭಾಗಕ್ಕೆ ಚಾಚಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನಿಮ್ಮ ಕೈಗಳನ್ನು ಪರಸ್ಪರ ದೂರಕ್ಕೆ ತನ್ನಿ. ಉಸಿರನ್ನು ನಿಧಾನವಾಗಿ ಬಿಡುತ್ತಾ ನಿಮ್ಮ ಎರಡೂ ಕೈಗಳನ್ನು ಪರಸ್ಪರ ಹತ್ತಿರಕ್ಕೆ ತನ್ನಿ. ಅಭ್ಯಾಸವನ್ನು ಪುನರಾವರ್ತಿಸಿ. ವೀಕ್ಷಕರೇ, ನೀವು ಇಲ್ಲಿ ಗಮನಿಸಬಹುದು, ಇಲ್ಲಿ ಒಬ್ಬರು ಹಿರಿಯ ನಾಗರಿಕರು ಕುಳಿತು ಮಾಡುತ್ತಿದ್ದಾರೆ, ಇನ್ನೊಬ್ಬ ಹಿರಿಯ ನಾಗರಿಕರು ನಿಂತು ಮಾಡುತ್ತಿದ್ದಾರೆ. ಏಕೆಂದರೆ ಕೆಲವರು ತಮ್ಮ ಮಂಡಿ ನೋವಿನ ಸಾಧ್ಯತೆಯಿಂದ ಅವರಿಗೆ ನಿಂತುಕೊಳ್ಳೋಕ್ಕೂ ಕೂಡ ಕಷ್ಟವಾಗಿರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಅವರು ಮಂಚದ ಮೇಲೆ ಹೀಗೆ ಕುಳಿತು ಮಾಡುವಂಥ ಕೆಲವು ಆಸನಗಳು, ಅಂದರೆ ಸೇಮ್ ಎರಡೂ ಒಂದೇ ರೀತಿಯ ಆಸನ. ಕೆಲವರು ಅದನ್ನು ಕುಳಿತುಕೊಂಡು ಕೂಡ ಮಾಡ್ಬೋದು, ಇನ್ನು ಕೆಲವರು ಸಾಧ್ಯವಾದವರು ನಿಂತುಕೊಂಡು ಕೂಡ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಇವರು ಕುಳಿತು ಮತ್ತೊಬ್ಬರು ನಿಂತು ಕೂಡ ಯೋಗಾಸನವನ್ನು ಮಾಡುತ್ತಿದ್ದಾರೆ. ವಿಶ್ರಾಂತಿ. ನಿಧಾನವಾಗಿ ನಿಮ್ಮ ಕೈಯನ್ನು ಕೆಳಗಿಳಿಸಿ. ಈಗ ಕತ್ತು ಮತ್ತು ಭುಜಗಳ ಅಭ್ಯಾಸ. ಮೊಟ್ಟ ಮೊದಲಿಗೆ ಕತ್ತಿನ ಒಂದು ಅಭ್ಯಾಸ. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಸೊಂಟದ ಮೇಲಿರಿಸಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಗಲ್ಲದ ಭಾಗವನ್ನು ನಿಧಾನವಾಗಿ ಮೇಲೆತ್ತಿ. ಯಾವುದೇ ರೀತಿಯ ಬಲವಂತತೆ ಬೇಡ. ಆಸನವನ್ನು ಮಾಡುವಾಗ ಯಾವುದೇ ರೀತಿಯ ಬಲವಂತತೆ ಬೇಡ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ನಿಮ್ಮ ಗಲ್ಲವನ್ನು ಕತ್ತಿನ ಮೇಲಿರಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ನೋಡುವುದು. ಯಾವುದೇ ರೀತಿಯ ಬಲವಂತತೆ ಬೇಡ. ಸಂಪೂರ್ಣವಾಗಿ ನಿಮಗೆ ಅನುಕೂಲವಾದ ರೀತಿಯಲ್ಲಿ ಆಸನಾಭ್ಯಾಸವನ್ನು ಮಾಡುವುದು. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲ್ಭಾಗಕ್ಕೆ, ಉಸಿರನ್ನು ಬಿಡುತ್ತಾ ಕೆಳಭಾಗಕ್ಕೆ ನೋಡುವಂಥ ಒಂದು ಕ್ರಿಯೆ ಆಗಿರುತ್ತದೆ. ಗಲ್ಲದ ಭಾಗಕ್ಕೆ ಉತ್ತಮವಾದ ಹಿಗ್ಗಿಸುವಿಕೆ ಅನುಭವ, ಅಂದರೆ ನಮ್ಮ ನೆಕ್ ಮಸಲ್ಸ್ಗೆ ಉತ್ತಮವಾದ ಸ್ಟ್ರೆಚಿಂಗ್ ಎಫೆಕ್ಟನ್ನು ನೀಡುತ್ತದೆ. ವಿಶ್ರಾಂತಿ. ನಂತರ ಸ್ಕಂದಾಭ್ಯಾಸ. ನಮ್ಮ ಭುಜಗಳ ಮೇಲೆ ನಮ್ಮ ಹಸ್ತಗಳನ್ನು ಇರಿಸಿ ತೋಳುಗಳನ್ನು ವೃತ್ತಾಕಾರವಾಗಿ ಚಲಿಸುವಂಥದ್ದು. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ವೃತ್ತಾಕಾರವಾಗಿ, ಅಂದರೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಿಂದೆಯಿಂದ ಮುಂದಕ್ಕೆ ಮತ್ತು ಮುಂದಿನಿಂದ ಹಿಂದಕ್ಕೆ ವೃತ್ತಾಕಾರವಾಗಿ ಚಲನೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ವೃತ್ತಾಕಾರದ ಚಲನೆ ಮತ್ತು ಉಸಿರನ್ನು ಬಿಡುತ್ತಾ ವಿರುದ್ಧ ದಿಕ್ಕಿನ ಚಲನೆ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ, ಉಸಿರನ್ನು ಬಿಡುತ್ತಾ ವೃತ್ತಾಕಾರವಾಗಿ ಮತ್ತು ನಂತರ ವಿರುದ್ಧ ದಿಕ್ಕಿನಲ್ಲಿ ಸಂಚರಿಸಿ. ವಿಶ್ರಾಂತಿ. ವೀಕ್ಷಕರೇ, ಇದುವರೆಗೂ ನಾವು ಸೂಕ್ಷ್ಮ ವ್ಯಾಯಾಮವನ್ನು ಅಭ್ಯಾಸ ಮಾಡಿದೆವು. ಅಂದರೆ ವಯೋವೃದ್ಧರು, ಹಿರಿಯ ನಾಗರಿಕರು, ಕೆಲವರು ನಿಂತುಕೊಳ್ಳಲು ಶಕ್ತರಾಗಿರ್ತಾರೆ, ಇನ್ನು ಕೆಲವರು ನಿಂತುಕೊಳ್ಳದೆ ಕೇವಲ ಅವರು ಮಂಚದ ಮೇಲೆ ಕುಳಿತೇ ಆಸನವನ್ನು ಮಾಡಬಹುದಾದಂಥ ವ್ಯವಸ್ಥೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಯಾವ ರೀತಿಯ ಸೂಕ್ಷ್ಮ ವ್ಯಾಯಾಮ, ಅಂದರೆ ಪೂರ್ವ ಸಿದ್ಧತಾ ವ್ಯಾಯಾಮಗಳನ್ನು ಹೇಗೆ ಮಾಡುವುದು ಎಂದು ನಾವು ಇದುವರೆಗೂ ಅಭ್ಯಾಸ ಮಾಡಿದ್ವಿ. ಈಗ ನಿಂತು ಮತ್ತು ಕುಳಿತು ಮಾಡುವಂತಹ ಆಸನಗಳು. ಮೊಟ್ಟ ಮೊದಲಿಗೆ ತಾಡಾಸನ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎರಡೂ ಕೈಗಳನ್ನು ತಲೆಯ ಮೇಲ್ಭಾಗಕ್ಕೆ ತಂದು ನಿಧಾನವಾಗಿ ಮೇಲೆತ್ತಿ ನಿಮ್ಮ ಹಸ್ತಗಳು ಊರ್ಧ್ವಮುಖವಾಗಿರಲಿ. ತಾಡಾಸನ. ಶ್ವಾಸ ಪ್ರಶ್ವಾಸ ಸ್ವಾಭಾವಿಕವಾಗಿರಲಿ. ಯಾವುದೇ ರೀತಿಯ ಬಲವಂತತೆ ಬೇಡ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ನಿಮ್ಮ ಕೈಗಳನ್ನು ಮತ್ತೊಮ್ಮೆ ತಲೆಯ ಮೇಲೆ ತನ್ನಿ. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನಿಮ್ಮ ಕೈಗಳನ್ನು ಊರ್ಧ್ವಮುಖಕ್ಕೆ ತಿರುಗಿಸಿ
ಮೇಲ್ಭಾಗಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಚಾಚಿರಿ. ಈ ಒಂದು ಅಭ್ಯಾಸದಿಂದ ನಿಮ್ಮ ಶರೀರದ ಮೇಲ್ಭಾಗಕ್ಕೆ ಉತ್ತಮವಾದ ರಕ್ತ ಸಂಚಲನವಾಗುತ್ತದೆ. ವಿಶ್ರಾಂತಿ. ನಿಧಾನವಾಗಿ ನಿಮ್ಮ ಕೈಗಳನ್ನು ನಿಮ್ಮ ತೊಡೆಯ ಪಕ್ಕಕ್ಕೆ ತನ್ನಿ. ವಿಶ್ರಾಂತಿ. ನಂತರ ನಮ್ಮ ಮುಂದಿನ ಅಭ್ಯಾಸ ಅರ್ಧಕಟಿ ಚಕ್ರಾಸನ. ಹೆಸರೇ ಹೇಳುವಂತೆ ಅರ್ಧಕಟಿ, ಅರ್ಧ ಎಂದರೆ ಹಾಫ್, ಚಕ್ರಾಸನ. ನಮ್ಮ ಶರೀರವನ್ನು ಚಕ್ರದ ರೀತಿಯಲ್ಲಿ ಅರ್ಧ ಭಾಗಕ್ಕೆ ಬಗ್ಗಿಸುವುದು. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಬಲಗೈಯನ್ನು ಮೇಲೆತ್ತಿ ಕಿವಿಯ ಪಕ್ಕಕ್ಕೆ ತಂದು ಉಸಿರನ್ನು ಬಿಡುತ್ತಾ ತಮಗೆ ಎಷ್ಟು ಸಾಧ್ಯವೋ ಅಷ್ಟು, ಯಾವುದೇ ರೀತಿಯ ಬಲವಂತತೆ ಬೇಡ, ಇಲ್ಲಿ ತಮಗೆ ಎಷ್ಟು ಸಾಧ್ಯವೋ ಅಷ್ಟು ನಿಧಾನವಾಗಿ ಎಡಪಕ್ಕಕ್ಕೆ ಬಾಗಿ ಸಾಧ್ಯವಾದಲ್ಲಿ 1 ಅಥವಾ 2 ಉಸಿರಾಟದ ಅಂತರಕ್ಕೆ ಅಭ್ಯಾಸಿಸಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ವಿಶ್ರಮಿಸಿ. ಆಸನವನ್ನು ವಿರುದ್ಧ ದಿಕ್ಕಿನಲ್ಲಿ ಪುನರಾವರ್ತಿಸಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕೈಯನ್ನು ಮೇಲೆತ್ತಿ ಉಸಿರನ್ನು ಬಿಡುತ್ತಾ ವಿರುದ್ಧ ದಿಕ್ಕಿಗೆ ಬಾಗುವುದು. ವೀಕ್ಷಕರೇ, ತಾವು ಇಲ್ಲಿ ಗಮನಿಸಬಹುದು, ನಮ್ಮ ಶರೀರದ ಎಡ ಮತ್ತು ಬಲಪಕ್ಕಕ್ಕೆ ಅದ್ಭುತವಾದ ಹಿಗ್ಗಿಸುವಿಕೆ ಅಂದರೆ ಸ್ಟ್ರೆಚಿಂಗ್ ಎಫೆಕ್ಟನ್ನು ಅದ್ಭುತವಾಗಿ ಕೊಡುವಂತಹ ಆಸನ ಅರ್ಧಕಟಿ ಚಕ್ರಾಸನವಾಗಿದೆ. ಶರೀರದ ಪಕ್ಕಕ್ಕೆ, ಶರೀರದ ಎಡ ಮತ್ತು ಬಲಭಾಗಕ್ಕೆ ಉತ್ತಮವಾದ ಸ್ಟ್ರೆಚಿಂಗ್ ಎಫೆಕ್ಟನ್ನು ನೀಡುವಂತಹ ಅದ್ಭುತವಾದ ಆಸನ ಅರ್ಧಕಟಿ ಚಕ್ರಾಸನ. ವಿಶ್ರಾಂತಿ. ಇದನ್ನು ಕೆಲವರು ಕುಳಿತು ಕೂಡ ಆರಾಮದಾಯಕವಾಗಿ ಮಾಡಬಹುದಾಗಿದೆ. ವೀಕ್ಷಕರೇ, ಇದುವರೆಗೂ ಕುಳಿತು ಮಾಡುವಂತಹ ಮತ್ತು ನಿಂತು ಮಾಡುವಂತಹ ಆಸನಗಳನ್ನ ನಾವು ಹಿರಿಯ ನಾಗರಿಕರೊಂದಿಗೆ ಅಭ್ಯಾಸ ಮಾಡಿದೆವು. ಈಗ ಮಲಗಿ ಮಾಡುವಂಥ ಆಸನ, ಬೆನ್ನಿನ ಮೇಲೆ ಮತ್ತು ಹೊಟ್ಟೆಯ ಮೇಲೆ ಮಲಗಿ ಮಾಡುವಂತಹ ಆಸನಗಳನ್ನು ಅಭ್ಯಾಸಿಸೋಣ. ಬಹಳಷ್ಟು ಹಿರಿಯ ನಾಗರಿಕರಿಗೆ ನಿದ್ರಾಹೀನತೆ ಸಮಸ್ಯೆ ಬಹಳ ಕಾಡುತ್ತದೆ. ಅಂದರೆ ಅವರಿಗೆ ಸಾಮಾಜಿಕ ಕೌಟುಂಬಿಕ ಸಮಸ್ಯೆಗಳಿಂದ ಆಗ್ಬೋದು, ಅಥವಾ ಅವರ ವಯೋಧರ್ಮಕ್ಕನುಸಾರವಾಗಿ ಬಹಳಷ್ಟು ಸಮಸ್ಯೆಗಳಿಂದ ಅವರು ಇರ್ತಾರೆ. ಅಂದರೆ ಯಾವುದೇ ರೀತಿಯ ವಿಚಾರವಾಗಿರಬಹುದು, ಅವರ ದೇಹ ಧರ್ಮ ವಯೋಧರ್ಮಕ್ಕನುಸಾರವಾಗಿ ಈ ರೀತಿಯ ಆಸನಗಳು ಅವರಿಗೆ ಅದ್ಭುತವಾದ ನಿದ್ರೆ ಮತ್ತು ಜೀರ್ಣಕ್ರಿಯೆಗೆ ಬಹಳ ಸಹಕಾರಿಯಾದಂಥ ಆಸನಗಳಾಗಿವೆ. ಬನ್ನಿ ಆಸನಗಳನ್ನು ಅಭ್ಯಾಸಿಸೋಣ. ಮೊಟ್ಟ ಮೊದಲಿಗೆ ಮಕರಾಸನ. ಹೆಸರೇ ಹೇಳುವಂತೆ ಮಕರಾಸನ ಅಂದರೆ ಮೊಸಳೆಯ ಆಕಾರದಲ್ಲಿ ನಮ್ಮ ದೇಹವನ್ನು ವಿಶ್ರಮಿಸುವುದು. 2 ಕಾಲುಗಳನ್ನು ದೂರ ಪರಸ್ಪರ ದೂರಕ್ಕೆ ತರುವುದು. 2 ಕಾಲಿನ ನಡುವೆ ಅಂತರವನ್ನು ಕಾಯ್ದಿರಿಸಿಕೊಂಡು ಹೊಟ್ಟೆಯ ಮೇಲೆ ಮಲಗಿ ಸಂಪೂರ್ಣವಾಗಿ ವಿಶ್ರಾಂತಿ ಕೊಡುವಂಥ ಆಸನ ಇದಾಗಿದೆ. ಇದರಿಂದ ಶರೀರದಲ್ಲಿನ ಅಧಿಕ ರಕ್ತದೊತ್ತಡ ಕಡಿಮೆಯಾಗುತ್ತದೆ. ನಂತರ ನಿಧಾನವಾಗಿ ನಿಮ್ಮ 2 ಕೈಗಳನ್ನು ನಿಮ್ಮ ಎದೆಯ ಪಕ್ಕಕ್ಕೆ ತನ್ನಿ. ಭುಜಂಗಾಸನ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಊರ್ಧ್ವಮುಖವಾಗಿ ನೋಡುವುದು. ತಮಗೆ ಎಷ್ಟು ಸಾಧ್ಯವೋ ಅಷ್ಟು ನಿಧಾನವಾಗಿ ಶರೀರವನ್ನು ಮೇಲೆತ್ತುವಂತಹ ಒಂದು ಕ್ರಿಯೆ. ಹೆಸರೇ ಹೇಳುವಂತೆ ಭುಜಂಗಾಸನ. ಸರ್ಪದೋಪಾದಿಯಲ್ಲಿ ಶರೀರವನ್ನು ಹಿಂದಕ್ಕೆ ಬಾಗಿಸುವುದು. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ನಿಮ್ಮ ಎದೆಯ ಭಾಗವನ್ನು ಕೆಳಕ್ಕೆ ತನ್ನಿ. ವೀಕ್ಷಕರೇ, ಈ ಒಂದು ಆಸನದ ಅಭ್ಯಾಸದಿಂದ ಬೆನ್ನಿಗೆ ಸಂಪೂರ್ಣವಾದ ಉತ್ತಮವಾದ ಒಂದು ರಕ್ತ ಸಂಚಲನ ಉಂಟಾಗುತ್ತದೆ. ಬೆನ್ನಿನ ಸಂಪೂರ್ಣವಾದ ನರಮಂಡಲಕ್ಕೆ ಕತ್ತಿನಿಂದ ಹಿಡಿದು ಸೊಂಟದ ಭಾಗದವರೆಗೂ ಅದ್ಭುತವಾದ ಬಗ್ಗಿಸುವಿಕೆಯ ಅನುಭವವನ್ನು ಮತ್ತು ಶರೀರದ ಮುಂಭಾಗಕ್ಕೆ ಹಿಗ್ಗಿಸುವಿಕೆಯ ಅನುಭವವನ್ನು ನೀಡುವಂತಹ ಅದ್ಭುತವಾದ ಆಸನ ಭುಜಂಗಾಸನವಾಗಿದೆ. ಆಸನವನ್ನು ಪುನರಾವರ್ತಿಸಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಎಷ್ಟು ಸಾಧ್ಯವೋ ಅಷ್ಟು, ಯಾವುದೇ ರೀತಿ ಬಲವಂತತೆ ಬೇಡ. ಉಸಿರನ್ನು ತೆಗೆದುಕೊಂಡ ನಂತರ ನಿಮ್ಮ ಉಸಿರಾಟ ಸ್ವಾಭಾವಿಕವಾಗಿರಲಿ ಹಾಗೂ ಕಾಲುಗಳ ನಡುವೆ ಅಂತರವಿರಲಿ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ನಿಮ್ಮ ಶರೀರವನ್ನು ಮಕರಾಸನಕ್ಕೆ ತನ್ನಿ. ಮುಂದಿನ ಅಭ್ಯಾಸ ತಿರ್ಯಾಕ ತಾಡಾಸನ. ಹೊಟ್ಟೆಯ ಮೇಲೆ ಮಲಗಿ ತಿರುಚಿ ಮಾಡುವಂತಹ ಆಸನ. ನಿಧಾನವಾಗಿ ನಿಮ್ಮ ಕಾಲುಗಳ ನಡುವೆ ಅಂತರವನ್ನು ಹೆಚ್ಚಿಸಿ. ಸ್ಥಿತಿ ಭುಜಂಗಾಸನ.
ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಎದೆಯ ಪಕ್ಕಕ್ಕೆ ತಂದು ನಿಧಾನವಾಗಿ ಮೇಲೆತ್ತಿ ನಿಮ್ಮ ಇಮ್ಮಡಿಗಳ ಕಡೆ ನಿಮ್ಮ ಗಮನ ಬರಲಿ. ಉಸಿರನ್ನು ಬಿಡುತ್ತಾ ವೀಕ್ಷಕರೇ, ನಿಧಾನವಾಗಿ ಉಸಿರನ್ನು ಬಿಡುತ್ತಾ ನಿಮ್ಮ ಸಂಪೂರ್ಣವಾದ ಗಮನ ನಿಮ್ಮ ಇಮ್ಮಡಿಯ ಮೇಲಿರಲಿ. ತಾವು ಎಡಪಕ್ಕಕ್ಕೆ ತಿರುಗಿದಲ್ಲಿ ಎಡಪಕ್ಕಕ್ಕೆ, ಬಲಪಕ್ಕಕ್ಕೆ ತಿರುಗಿದಲ್ಲಿ ಬಲ ಇಮ್ಮಡಿಯ ಕಡೆಗೆ ನಿಮ್ಮ ಸಂಪೂರ್ಣವಾದ ಗಮನವಿರಲಿ. ವಿಶ್ರಾಂತಿ. ಆಸನವನ್ನು ಪುನರಾವರ್ತಿಸೋಣ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಭುಜಂಗಾಸನಕ್ಕೆ ಬಂದು ನಿಮ್ಮ ಇಮ್ಮಡಿಯ ಮೇಲೆ ನಿಮ್ಮ ದೃಷ್ಟಿಯನ್ನು ತನ್ನಿ. ಈ ರೀತಿಯಿಂದ ಸೊಂಟದ ಭಾಗಕ್ಕೆ ಉತ್ತಮವಾದ ತಿರುಚಿನ ಅನುಭವವನ್ನು ತಾವು ಅನುಭವಿಸಬಹುದು. ಯಾವುದೇ ರೀತಿಯ ಉಸಿರಾಟದ ಬಲವಂತತೆ ಬೇಡ. ವಿಶ್ರಾಂತಿ. ವೀಕ್ಷಕರೇ, ಇದುವರೆಗೂ ನಾವು ಹೊಟ್ಟೆಯ ಮೇಲೆ ಮಲಗಿ ಮಾಡುವಂತಹ ಆಸನಗಳನ್ನು ಹಿರಿಯ ನಾಗರಿಕರೊಂದಿಗೆ ಅಭ್ಯಾಸ ಮಾಡಿದ್ದೇವೆ. ಚಂದನ ವಾಹಿನಿ ವೀಕ್ಷಕರಿಗೆಲ್ಲ ಧನ್ಯವಾದಗಳು.